ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಕ್ಕವರಪು. ಇರಾನ್ ಮತ್ತು ಅಮೆರಿಕ ಇಸ್ರೇಲ್ ನಡುವೆ ನಡೀತಾ ಇರುವಂತಹ ಯುದ್ಧ ನಿಮಗೆ ಗೊತ್ತೇ ಇದೆ. ಯುದ್ಧದ ಸನ್ನಿವೇಶವೂ ಸಹ ನಿಮಗೆ ಪ್ರತಿದಿನ ನಾನು ವಿವರಿಸ್ತಾನೆ ಇದ್ದೀನಿ. ಈಗ ಓಪನ್ ಆಗಿ ಹೇಳಬಹುದು, ಇರಾನ್ ಅಪ್ಪರ್ ಹ್ಯಾಂಡ್ ಅನ್ನ ಪಡ್ಕೊಂಡಿದೆ, ಮೇಲುಗೈ ಪಡ್ಕೊಂಡಿದೆ ಅಂತ. ಯಾಕೆಂದ್ರೆ ಅಮೆರಿಕ ಮತ್ತು ಇಸ್ರೇಲ್ಗೆ ಆ ಮಟ್ಟದ ಪೆಟ್ಟುಗಳು ಬಿದ್ದಿದ್ದಾವೆ. ಯಾವ ಮಟ್ಟಕ್ಕೆ ಅಂದ್ರೆ, ಅಮೆರಿಕ ಏಕಪಕ್ಷೀಯವಾಗಿ ಯುದ್ಧ ವಿರಾಮವನ್ನು ಘೋಷಣೆ ಮಾಡಿ, ಹೇಗಾದರೂ ಮಾಡಿ ಕಂಪ್ಲೀಟ್ ಸೀಸ್ ಫೈರ್ ಪಡ್ಕೊಂಡು ಬಿಡ್ಬೇಕು, ಈ ಯುದ್ಧವನ್ನ ನಿಲ್ಲಿಸ್ಬಿಡ್ಬೇಕು, ಈ ಯುದ್ಧದಿಂದ ನಾನು ಹೊರಗಡೆ ಬಂದು ಬಿಡಬೇಕು ಅಂತ ಡೊನಾಲ್ಡ್ ಟ್ರಂಪ್ ಮತ್ತು ಅಮೆರಿಕ ಇನ್ನಿಲ್ಲದ ಪ್ರಯತ್ನ ನಡೆಸ್ತಿದ್ದಾರೆ. ಒಂದು ರೀತಿ ಡಿಪ್ರೆಷನ್ಗೆ ಹೋಗ್ಬಿಟ್ಟಿದ್ದಾರೆ. ಡಿಪ್ರೆಷನ್ಗೆ ಹೋದ ರೀತಿಯಲ್ಲಿ ಡೊನಾಲ್ಡ್ ಟ್ರಂಪ್ ಹೇಳಿಕೆಗಳು ಬರ್ತಿದ್ದಾವೆ. ಇದರ ನಡುವೆ ಬೇರೆ ಬೇರೆ ದೇಶಗಳಿಗೆ ಕೈ ಮುಗಿತಾ ಇದ್ದಾರೆ. ಯಾವ ಮಟ್ಟಕ್ಕೆ ಅಂದ್ರೆ, ಈಗ ಅಮೆರಿಕ ನೆಚ್ಕೊಂಡಿರೋದು ಭಿಕಾರಿ ಪಾಕಿಸ್ತಾನವನ್ನ. ಯಾವ ಪಾಕಿಸ್ತಾನ ಅಮೆರಿಕ ಮುಂದೆ ಆಗಾಗ ಬೆಗ್ಗಿಂಗ್ ಬೌಲ್ ಇಟ್ಕೊಂಡು, ಭಿಕ್ಷಾ ಪಾತ್ರೆ ಇಟ್ಕೊಂಡು ಹೋಗ್ತಿರುತ್ತೋ, ಆ ಪಾಕಿಸ್ತಾನವನ್ನ ನಂಬ್ಕೊಂಡು ಈಗ ಯುದ್ಧ ವಿರಾಮ ಅಥವಾ ಶಾಂತಿ ಮಾತುಕತೆಗೆ ಮಧ್ಯಸ್ಥಿಕೆಯನ್ನು ವಹಿಸಿಕೊಳ್ಳೋದಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸೊ ಆ ಮಧ್ಯಸ್ಥಿಕೆ ವಹಿಸಿಕೊಳ್ಳುತ್ತಿರುವ ಹಿನ್ನೆಲೆ ಏನು? ಪಾಕಿಸ್ತಾನ ಅಷ್ಟು ದೊಡ್ಡ ಯುದ್ಧದಲ್ಲಿ ಮಧ್ಯಸ್ಥಿಕೆ ವಹಿಸಿಕೊಳ್ಳುವಂತಹ ಕೆಲಸವನ್ನ ಮಾಡ್ತಿದ್ರೆ, ವಿಶ್ವಗುರು ಅಂತ ಸುಮ್ಮನೆ ಡಂಗೂರ ಬಾರಿಸ್ಕೊಂಡು ಓಡಾಡುವಂತಹ ನಮ್ಮ ನರೇಂದ್ರ ಮೋದಿ ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ಚುನಾವಣಾ ಭಾಷಣಗಳಲ್ಲಿ ಸುಳ್ಳು ಹೇಳೋದ್ರಲ್ಲಿ, ದ್ವೇಷ ಭಾಷಣ ಮಾಡೋದ್ರಲ್ಲಿ ಬ್ಯುಸಿಯಾಗಿದ್ದಾರೆ. ಸೊ ಅವರ ಸನ್ನಿವೇಶವನ್ನ, ಯಾಕೆ ಭಾರತ ಈ ಒಂದು ಪಾತ್ರವನ್ನ ನಿರ್ವಹಿಸಬೇಕಾಗಿತ್ತು, ಆದರೆ ಇವರಿಗೆ ಅಷ್ಟು ಧೈರ್ಯವೂ ಇಲ್ಲ, ಮನಸ್ಸು ಇಲ್ಲ. ಕೇವಲ ಎಲೆಕ್ಷನ್ ಗೆದ್ರೆ ಸಾಕು, ಅಷ್ಟೇ ಸಾಕು ಅಂತ ಇದರಲ್ಲ ಮೋದಿ ಅವರು. ಅದ್ರ ಬಗ್ಗೆ ಒಂದಷ್ಟು ವಿಶ್ಲೇಷಣೆಯನ್ನು ಮಾಡುವ ಪ್ರಯತ್ನವನ್ನ ಮಾಡ್ತೀನಿ. ಸೊ ಮೊದಲಿಗೆ ನಾನು ಪ್ರತಿ ವಿಡಿಯೋದಲ್ಲೂ, ಯುದ್ಧದ ವಿಡಿಯೋದಲ್ಲಿ ಹೇಳ್ತಿರುವಂತಹದ್ದು, ಫೆಬ್ರವರಿ 28ನೇ ತಾರೀಕು 2026ನೇ ಇಸವಿ ಮಾತುಕತೆಗಳ ನಡುವೆ ದ್ರೋಹ ಬಗೆದು ಮೋಸ ಮಾಡಿ ಇರಾನ್ ಮೇಲೆ ಅಮೆರಿಕ ಮತ್ತು ಇಸ್ರೇಲ್ ದಾಳಿ ಮಾಡಿದ್ವು. ಮೊದಲ ದಿನ, ಮೊದಲ ದಾಳಿಯಲ್ಲೇನೆ ಇರಾನ್ನ ಸರ್ವೋಚ್ಚ ನಾಯಕ ಆಯತುಲ್ಲಾ ಅಲಿ ಖಾಮಿನಿ ಅವರನ್ನ ಹತ್ಯೆ ಮಾಡಿದ್ರು. ಅದಾದ ನಂತರ 2-3 ದಿನಗಳಲ್ಲಿ ಇರಾನ್ ಸಂಪೂರ್ಣ ಶರಣಾಗಿ ಹೋಗುತ್ತೆ, ಕುಸಿದು ಹೋಗುತ್ತೆ. ನಾವು ವೆನಿಜುವೆಲಾ ತರ ಒಳಗಡೆ ನುಗ್ಗಿ ಎಷ್ಟು ಆಯಿಲ್ ಬೇಕಾದರೂ ನಮ್ಮ ಕಂಪನಿಗಳಿಗೆ ಕೊಟ್ಕೊಳ್ಬಹುದು, ವರ್ಷಗಟ್ಟಲೆ ದಶಕಗಳವರೆಗೆ ಲೂಟಿ ಮಾಡ್ಕೊಂಡಿರಬಹುದು ಅಂತ ಅಮೆರಿಕ ಯೋಚನೆ ಮಾಡಿದ್ರೆ, ಇನ್ಮೇಲಾದರೂ ಇರಾನ್ ಮುಗಿದೋದ್ರೆ ನಾನು ನೆಮ್ಮದಿಯಾಗಿರಬಹುದು, ನನ್ನನ್ನು ಇನ್ನು ಎದುರಿಸುವಂತಹ ಧೈರ್ಯ ಯಾರಿಗೂ ಇಲ್ಲ ಮಧ್ಯಪ್ರಾಚ್ಯದಲ್ಲಿ ಅಂತ ಇಸ್ರೇಲ್ ಅನ್ಕೊಂಡಿತ್ತು. ಬಟ್ 26 ದಿನಗಳಿಂದ ಇರಾನ್ ನಿರಂತರವಾಗಿ ಹೋರಾಡ್ತಾನೆ ಇದೆ. ಯಾವ ಮಟ್ಟಕ್ಕೆ ಪೆಟ್ಟು ಕೊಡ್ತಾ ಇದೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕಾದ್ರೆ, ಅಮೆರಿಕ ಯುದ್ಧ ವಿರಾಮಕ್ಕೆ ಅಂಗಲಾಚ್ತಾ ಇದೆಯಲ್ಲ, ಟ್ರಂಪ್ ಯುದ್ಧ ವಿರಾಮಕ್ಕೆ ಯಾರು ಮಧ್ಯಸ್ಥಿಕೆ ವಹಿಸಿದ್ರು ಪರವಾಗಿಲ್ಲ ಅಂತ ಒಂದು ರೀತಿ ಬರಗೆಟ್ಟ ರೀತಿಯಲ್ಲಿ ಆಗೋಗಿದಾರಲ್ಲ, ಅದೇ ಸಾಕ್ಷಿ. ಸೊ ಈ ಹಿನ್ನೆಲೆಯಲ್ಲಿ ಈಗ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸುತ್ತಂತೆ ಈ ಯುದ್ಧದಲ್ಲಿ. ಅಮೆರಿಕ ಮತ್ತು ಇರಾನ್ ನಡುವೆ ಮಾತುಕತೆಗಳಿಗೆ ಪಾಕಿಸ್ತಾನದ ಮಧ್ಯಸ್ಥಿಕೆಯಂತೆ, ಅದು ಪಾಕಿಸ್ತಾನದಲ್ಲಿ ಚರ್ಚೆಗಳಂತೆ. ಹೇಗಿದೆ ನೋಡಿ, ಪಾಕಿಸ್ತಾನ ಒಂದು ರೀತಿಯಾದಂತಹ ದಿಕ್ಕು ದೆಸೆ ಇಲ್ಲದ ದೇಶ. ಯಾಕೆಂದ್ರೆ ಯಾವ ಕ್ಷಣದಲ್ಲಿ ಯಾರು ಪ್ರಧಾನಿಯಾಗಿರ್ತಾರೆ, ಯಾರು ಸರ್ಕಾರ ಕಿತ್ತು ಬಿಸಾಕಿರ್ತಾರೆ, ಹೊಸದಾಗಿ ಯಾರು ಬರ್ತಾರೆ ಗೊತ್ತೇ ಆಗಲ್ಲ. ಆರ್ಮಿ ಯಾವಾಗ ಎಲೆಕ್ಟೆಡ್ ಗವರ್ನಮೆಂಟ್ ಅನ್ನ ಬೂಟ್ಗಾಲಲ್ಲಿ ಒದ್ದುಬಿಟ್ಟು ಸೈಡಿಗೆ ಬಿಸಾಕಿ ಅಧಿಕಾರನ ತನ್ನ ಕೈವಶ ಮಾಡ್ಕೊಳ್ಳುತ್ತೆ ಗೊತ್ತಾಗಲ್ಲ. ಇನ್ನೊಂದು ಕಡೆ ಆ ಮಟ್ಟದ ಸಾಲ, ಬಡತನ, ಭ್ರಷ್ಟಾಚಾರ ಎಲ್ಲ ರೀತಿಯಿಂದಲೂ ಉಗ್ರವಾದಿಗಳ ಬೆನ್ನು ಸವರ್ಕೊಂಡೇ ಆ ದೇಶ ಎಕ್ಕುಟ್ಟಿ ಹೋಗಿರುವಂತಹ ದೇಶಗಳ ಪೈಕಿ ಒಂದು ದೇಶ. ಅಂಥ ಪಾಕಿಸ್ತಾನವೂ ಸಹ ಇವತ್ತು ಏನೋ ದೊಡ್ಡ ಪುಡಾಂಗ ತರ ಅಮೆರಿಕ ಮತ್ತು ಇರಾನ್ ನಡುವಿನ ಮಧ್ಯಸ್ಥಿಕೆಗೆ ಮುಂದಾಗಿದೆಯಂತೆ. ಅದನ್ನ ಅಮೆರಿಕ ಒಪ್ಕೊಂಡಿದೆಯಂತೆ. ಇರಾನ್ನ ಮನವೊಲಿಸುವ ಕೆಲಸವನ್ನ ಪಾಕಿಸ್ತಾನ ಮಾಡ್ತಿದ್ಯಂತೆ. ಸೊ ಯೋಚನೆ ಮಾಡಿ, ಅಮೆರಿಕ ಎಷ್ಟು ಬರಗೆಟ್ಟೋಗಿದೆ. ಯಾರಾದ್ರೂ ಸರಿ, ಬೀಳ್ತಾ ಇರೋ ಏಟುಗಳಿಂದ ನಮ್ಮನ್ನ ಕಾಪಾಡಿದ್ರೆ ಸಾಕು, ಮಾನ ಹೋಗ್ತಾ ಇದೆ, ಕಾಸು ಹೋಗ್ತಾ ಇದೆ, ದುಡ್ಡು ಹೋಗ್ತಿದೆ, ಟ್ರಿಲಿಯನ್ ಗಟ್ಟಲೆ ಹಣ ಹೋಗ್ತಾ ಇದೆ ಅಂತ ಅಮೆರಿಕದ ಈಗ ಕಣ್ಣೀರು. ಸೊ ಇದರ ನಡುವೆ ಪಾಕಿಸ್ತಾನ ಇದು ಮಾಡ್ಕೊಳ್ತಿದೆ. ಆದ್ರೆ ಈ ಹಿಂದೆನೆ ಒಂದು ವಾರದಿಂದ ಇರಾನ್ ನಲ್ಲಿರುವಂತಹ ಸಣ್ಣ ಪುಟ್ಟ ಚೋಟಾ ಮೋಟಾ ಲೀಡರ್ಗಳ ಜೊತೆಯಲ್ಲಿ ಅಮೆರಿಕ ಸಂಪರ್ಕ ಸಾಧಿಸುವ ಪ್ರಯತ್ನವನ್ನು ಮಾಡಿದೆ. ಆ ಜವಾಬ್ದಾರಿಯನ್ನ ಇಬ್ಬರು ವ್ಯಕ್ತಿಗಳಿಗೆ ಕೊಟ್ಟಿತ್ತು ಅಮೆರಿಕ. ಈ ಇಬ್ಬರು ವ್ಯಕ್ತಿಗಳ ಹೆಸರು ಸ್ಟೀವ್ ವಿಟ್ಕಾಫ್ ಅನ್ನುವಂತಹ ಒಬ್ಬ ವ್ಯಕ್ತಿ, ಇನ್ನೊಬ್ಬ ಜೆರೆಡ್ ಕುಶ್ನರ್ ಅನ್ನುವಂತಹ ವ್ಯಕ್ತಿ. ಆ ಇಬ್ಬರು ಸಹ ಎಷ್ಟು ಬುದ್ಧಿವಂತರು ಅಂತಂದ್ರೆ, ಅವ್ರ ಜೊತೆ ಮಾತುಕತೆಗೆ ಯಾರು ಸಿದ್ಧ ಇರಲಿಲ್ಲ.
ಯಾವನಯ್ಯ ನೀವು ಅಂತ ಕೇಳುವ ಮಟ್ಟಕ್ಕೆ ಇದ್ರು ಇರಾನ್ ಅವರು. ಮೊದಲೇ ಇರಾನ್ ಹೇಳ್ಕೊಂಡಿದೆ ನಮ್ಗೆ ಯುದ್ಧ ವಿರಾಮ ಬೇಕಾಗಿಲ್ಲ, ನಾವು ಫೈಟ್ ಮಾಡ್ತಾ ಇದೀವಿ, ಫೈಟ್ ಮಾಡ್ತೀವಿ, ನಮ್ಮ ಹತ್ರ ಸಾಮರ್ಥ್ಯ ಇದೆ, ನಾವು ಡಿಸೈಡ್ ಮಾಡ್ತೀವಿ ಯಾವಾಗ ಯುದ್ಧ ವಿರಾಮ ಅಂತ, ವಿ ವಿಲ್ ಡಿಸೈಡ್ ಅಂತ ಹೇಳ್ಕೊಂಡಿದೆ. ಹಾಗಿದ್ರು ಅಮೆರಿಕ ಪೆಟ್ಟು ತಡಿಲಾರದೆ ಈ ರೀತಿ ಹೋಗಿ ಕಾಲಿಗೆ ಬೀಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ, ಅಂಗಲಾಚಿಸ್ತಾ ಇದೆ ಯುದ್ಧ ವಿರಾಮ ಯುದ್ಧ ವಿರಾಮ ಅಂತ. ಏಕಪಕ್ಷೀಯವಾಗಿ ಒಂದು 5 ದಿನ ಯುದ್ಧ ವಿರಾಮವನ್ನು ಟ್ರಂಪ್ ಘೋಷಣೆ ಮಾಡ್ಕೊಂಡಿದ್ದಾರೆ. ಸೊ ಆ ಮಟ್ಟಕ್ಕೆ. ಸೊ ಈ ಇವರಿಬ್ರು ವಿಟ್ಕಾಫ್ ಮತ್ತು ಕುಶ್ನರ್ ಏನು ಲಾಭ ಆಗ್ಲಿಲ್ಲ. ಕೊನೆಗೆ ಟ್ರಂಪ್ ತನ್ನ ಕೆಳಗಿರುವಂತಹ ಉಪರಾಷ್ಟ್ರಪತಿ ಕಡೆಗೆ ನೋಡಬೇಕಾಯ್ತು. ಉಪರಾಷ್ಟ್ರಪತಿ ಜೆ ಡಿ ವೆನ್ಸ್ ಕಡೆ ನೋಡಿದಾಗ ಇರಾನ್ ಮಾತುಕತೆಗೆ ಬರುವ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕೆಂದ್ರೆ ಜೆ ಡಿ ವೆನ್ಸ್ ಈ ಯುದ್ಧವನ್ನ ಎಲ್ಲಿಯೂ ಸಹ ಬೆಂಬಲಿಸಿ ಮಾತಾಡಿಲ್ಲ. ಒಂದು ರೀತಿ ನಾನು ಯುದ್ಧದ ಪರ ಇಲ್ಲ ಅನ್ನುವ ರೀತಿಯಲ್ಲಿ ಅವರು ನಡ್ಕೊಂಡಿದ್ದಾರೆ. ಅದನ್ನು ಓಪನ್ ಆಗಿ ಹೇಳ್ಕೊಂಡಿಲ್ಲ, ಬಟ್ ಅವರ ನಡವಳಿಕೆ ಬೇರೆ ಅಮೆರಿಕದ ಟ್ರಂಪ್ ಬಕೆಟ್ಗಳು ಕೆಲವರು ಓಪನ್ ಆಗಿ ಬಂದು ಹೇಳಿದ್ರಲ್ಲ, ಓ ಟ್ರಂಪ್ ಮಾಡಿದ್ದೆಲ್ಲ ಸರಿ, ಟ್ರಂಪ್ ಮಾಡಿದ್ರೆ ಯೋಚನೆ ಮಾಡಿನೇ ಮಾಡಿರ್ತಾರೆ, ಟ್ರಂಪ್ ಗೊತ್ತಿಲ್ದಿರೋದೇನಾದ್ರೂ ಇದೆಯಾ, ಈ ರೀತಿಯ ಮನಸ್ಥಿತಿಗಳು ಒಂದಷ್ಟು ಇದ್ರೂ ಸಹ ಅದರ ನಡುವೆ ಉಪರಾಷ್ಟ್ರಪತಿ ಜೆ ಡಿ ವೆನ್ಸ್ ಯಾವ ಹೇಳಿಕೆನೂ ಕೊಡಲಿಲ್ಲ, ಯುದ್ಧ ಬೇಕಾಗಿರ್ಲಿಲ್ಲ ಅನ್ನುವ ರೀತಿಯಲ್ಲಿ ಅವರು ನಡ್ಕೊಂಡು ಬರ್ತಿದ್ದಾರೆ. ಸೊ ಅವರ ಮೇಲೆ ಇರಾನ್ಗೆ ಒಂದಷ್ಟು ನಂಬಿಕೆ ಇದೆ. ಇರಾನ್ ಏನೇ ಹೇಳ್ತಿರೋದು ಮಾತುಕತೆ ಕರೆದಾಗೆಲ್ಲ, ಈ ನಡುವೆ 2 ಬಾರಿ ಮಾತುಕತೆಗಳ ನಡುವೆ ನೀವು ನಮಗೆ ದ್ರೋಹ ಬಗೆದಿದ್ದೀರಿ, ಮಾತುಕತೆಗಳ ನಡುವೆನೆ ನಮ್ಮ ಮೇಲೆ ದಾಳಿಗಳನ್ನ ಮಾಡಿದ್ದೀರಿ, ಹಾಗಾಗಿ ನಿಮ್ಮನ್ನ ನಂಬಲ್ಲ ಅಂತ. ಬಟ್ ಜೆ ಡಿ ವೆನ್ಸ್ನ ನಂಬಬಹುದು ಇರಾನ್, ಯಾಕೆಂದ್ರೆ ನಾನು ಹೇಳದ್ನಲ್ಲ ಆ ಕಾರಣಗಳಿಗಾಗಿ. ಸೊ ಈಗ ಜೆ ಡಿ ವೆನ್ಸ್ ಪಾಕಿಸ್ತಾನಕ್ಕೆ ಹೋಗೋದು, ಅಥವಾ ಜೆ ಡಿ ವೆನ್ಸ್ ಪರವಾಗಿ ಜೆ ಡಿ ವೆನ್ಸ್ ಅಪಾಯಿಂಟ್ ಮಾಡಿದ ವ್ಯಕ್ತಿಗಳು ಪಾಕಿಸ್ತಾನಕ್ಕೆ ಹೋಗಿ ಅಲ್ಲಿ ಇರಾನ್ನ ಕಡೆಯಿಂದ ಯಾರು ಬರ್ತಾರೆ ಅಫಿಷಿಯಲ್ಸ್, ಅವ್ರ ಜೊತೆಯಲ್ಲಿ ಸಂಧಾನ ಮಾತುಕತೆಯಲ್ಲಿ ಪಾಲ್ಗೊಳ್ಳುವಂತಹ ಎಲ್ಲ ಸಾಧ್ಯತೆಗಳು ಇದೆ. ಅದೇನಾದ್ರೂ ಸಕ್ಸಸ್ ಆಗಿಬಿಟ್ರೆ ಪಾಕಿಸ್ತಾನದ ಬಿಲ್ಡಪ್ ಅನ್ನು ತಡೆಯಕ್ಕಾಗಲ್ಲ ನಮ್ಗೆ. ಅದು ಸಣ್ಣದಾಗಿ ಏನೋ ಒಂದು ಕ್ರಿಕೆಟ್ ಮ್ಯಾಚ್ ಗೆದ್ರೇನೆ ಆ ಲೆವೆಲ್ಗೆ ಬಿಲ್ಡಪ್ ಕೊಡುತ್ತೆ. ಅದು ಗೆಲ್ಲೋದೇ ಯಾವುದೋ ವರ್ಷ ಎಲ್ಲೋ ದೂರದಲ್ಲಿ, ಆದ್ರೂ ಅಷ್ಟು ಬಿಲ್ಡಪ್ ಕೊಡುತ್ತೆ. ಇನ್ನು ಅಮೆರಿಕ ಇರಾನ್ ನಡುವಿನ ಯುದ್ಧ ನಿಲ್ಲಿಸ್ಬಿಟ್ಟೆ ನಾನು ಅಂದ್ಬಿಟ್ರೆ, ಅಯ್ಯೋ ಪಾಕಿಸ್ತಾನದ ಪ್ರತಿ ಪ್ರಜೆಗೂ ನೊಬೆಲ್ ಪ್ರೈಸ್ ಕೊಡಬೇಕು ಅಂತ ಹೇಳ್ಕೊಂಡ್ಬಿಡುತ್ತದು, ಪ್ರತಿ ಪ್ರಜೆಗೂ ಕೊಡಬೇಕು ಅಂತ. ಶಹಬಾಜ್ ಶರೀಫ್ ಅಂತೂ ನೊಬೆಲ್ ಪ್ರೈಸ್ ನೀವು ಕೊಡ್ತೀರಾ, ನಾನೇ ಇಲ್ಲಿ ಮ್ಯಾನುಫ್ಯಾಕ್ಚರ್ ಮಾಡ್ಕೊಳ್ಳ ಅಂತ ಇಳಿದು ಬಿಡ್ತಾರೆ ಪಾಕಿಸ್ತಾನದ ಪ್ರಧಾನಿ. ಆ ಮಟ್ಟಕ್ಕೆ ಪಾಕಿಸ್ತಾನ ಬಿಲ್ಡಪ್ ಕೊಡುತ್ತೆ. ಆದ್ರೆ ಇಲ್ಲಿ ಬರುವಂತಹ ಪ್ರಶ್ನೆ ನಮ್ಮ ದೇಶಕ್ಕೆ ಸಂಬಂಧಪಟ್ಟಂತದ್ದು ಏನು ಅಂದ್ರೆ, ಈ ಯುದ್ಧದಿಂದ ನಮಗೂ ಸಾಕಷ್ಟು ಎಫೆಕ್ಟ್ ಆಗಿದೆ. ಹೋಟೆಲ್ ಉದ್ಯಮಗಳು ಆತ್ಮಹತ್ಯೆ ಮಾಡ್ಕೊಳ್ತಿದ್ದಾರೆ, ಗ್ಯಾಸ್ ಸಿಗ್ತಾ ಇಲ್ಲ, ಬಿಸ್ನೆಸ್ಗಳು ಬಂದ್ ಆಗಿದ್ದಾವೆ. ಓಪನ್ ಆಗಿದ್ರು ಸಹ ಒಂದು ಐಟಮ್ ಇದ್ರೆ ಒಂದು ಐಟಮ್ ಇಲ್ಲ, ಸಾಂಬಾರ್ ಇಲ್ಲ, ಚಟ್ನಿ ಮಾತ್ರ. ಈ ರೀತಿ 4 ಐಟಮ್ ಮಾಡೋ ಜಾಗದಲ್ಲಿ 2 ಐಟಮ್ ಮಾಡ್ತಿದ್ದಾರೆ, ಒಂದು ರೈಸ್ ಬಾತು, ಒಂದು ಇಡ್ಲಿ ಅಷ್ಟೇ, ಬೇರೆ ಏನೂ ಇಲ್ಲ. ಹೀಗೆ ನಡೀತಾ ಇರುವಂತಹ ಸನ್ನಿವೇಶ ಇದ್ರೂ ಸಹ ಭಾರತ ಆಕ್ಟಿವ್ ಆಗಿ ಏನು ಮಾಡಲಿಲ್ಲ, ಈ ಯುದ್ಧದಲ್ಲಿ ಏನು ಮಾಡ್ತಾನೂ ಇಲ್ಲ. ಆ ಕಡೆ ಅಮೆರಿಕನ್ ಮೆಚ್ಚೋದಕ್ಕೆ ಇರಾನ್ ವಿರುದ್ಧ ಆಗಾಗ ಡೈಲಾಗ್ ಹೊಡೆಯೋದು, ಏನು ಇಲ್ಲಿ ಉಪವಾಸ ಮಲಗೋ ಪರಿಸ್ಥಿತಿ ಬಂದಾಗ ಆಗ ಇರಾನ್ಗೆ ಪೂಸಿ ಹೊಡೆಯೋದು, ಒಂದು ಫೋನ್ ಮಾಡೋದು, ಒಂದು ಹಡಗನ್ನ ಬಿಡಿಸ್ಕೊಂಡು ಬರೋದು, ಈ ಕೆಲಸ ಮಾಡ್ಕೊಂಡಿದೆ. ಈಗ ಪಾಕಿಸ್ತಾನ ಮಧ್ಯಸ್ಥಿಕೆ ವಹಿಸ್ತಿದೆ ಅಂದಾಗ ಬರ್ತಿರುವಂತಹ ಪ್ರಶ್ನೆ ಅಂದ್ರೆ, ಆ ಕೆಲಸವನ್ನ, ಆ ಪ್ರಯತ್ನವನ್ನ ವಿಶ್ವಗುರು ಅಂತ ಬಿಲ್ಡಪ್ ತಗೊಂಡು ಓಡಾಡುವಂತಹ ನರೇಂದ್ರ ಮೋದಿ ಯಾಕೆ ಮಾಡಲಿಲ್ಲ? ಭಾರತ ಯಾಕೆ ಆ ಒಂದು ಜವಾಬ್ದಾರಿಯನ್ನ ತಗೊಂಡಿರ್ಬೋದಾಗಿತ್ತಲ್ಲ? ಅಮೆರಿಕ ಮತ್ತು ಇರಾನ್ ನಡುವಿನ ಯುದ್ಧವನ್ನ ನಿಲ್ಲಿಸುವಂತಹ ಒಂದು ಪ್ರಯತ್ನಕ್ಕೆ ನಾವು ಕೈ ಹಾಕಿದರೆ ನಿಜವಾಗ್ಲೂ ವಿಶ್ವಗುರು ಅನ್ನಿಸ್ಕೊಳ್ಬಹುದಾಗಿತ್ತು. ಬಟ್ ಇವರ ಹಾಕಿಲ್ಲ. ಯಾಕೆಂದ್ರೆ ನರೇಂದ್ರ ಮೋದಿ ಸಾಹೇಬರು ಪಂಚರಾಜ್ಯಗಳ ಚುನಾವಣೆ ಪ್ರಚಾರದಲ್ಲಿ ಬಿಸಿ ಇದ್ದಾರೆ. ಈಗ ದೇಶ ಎಕ್ಕುಟ್ಟೋದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ, ವಿದೇಶಾಂಗ ನೀತಿ ನಾಶವಾಗಿ ಹೋಗ್ಲಿ, ಯಾರಿಗೆ ಏನಾದ್ರೂ ಆಗೋಗ್ಲಿ, ಚುನಾವಣೆ ಗೆಲ್ಲಬೇಕು ಅಷ್ಟೇ. ಚುನಾವಣೆ ಗೆಲ್ಲೋದಕ್ಕೆ ಏನ್ ಬೇಕು? ಅಲ್ಲಿ ಹೋಗ್ಬೇಕು, ಮೈಕ್ ಮುಂದೆ ನಿಂತ್ಕೋಬೇಕು, ಸುಳ್ಳು ಹೇಳಬೇಕು, ಹಿಂದೂ ಮುಸ್ಲಿಂ ಅಂತ ದ್ವೇಷ ಬಿತ್ತಬೇಕು, ಓಟ್ ಹಾಕ್ಸ್ಕೊಳ್ಬೇಕು ಅಷ್ಟೇ. ಇನ್ನು ಈ ಇಂಟರ್ನ್ಯಾಷನಲ್ ಲೆವೆಲ್ ಯಾಕೆ ಬೇಕು? ಜನಕ್ಕೆ ಮುಂದಕ್ಕೆ ನಷ್ಟ ಆಯ್ತಾ? ಭಾರತದ ಜನತೆಗೆ ನನಗೇನು ನಷ್ಟ? ನಾನು ಆಲ್ರೆಡಿ 75 ದಾಟ್ಬಿಟ್ಟಿದೆ, ಇನ್ನು ಕೆಲವು ವರ್ಷ ನಾನು ಆ ಅಧಿಕಾರದಲ್ಲಿ ಇರ್ತೀನಿ, ಆಮೇಲೆ ಆ ಅಧಿಕಾರದಿಂದ ಸೈಡ್ಗೆ ಹಾಕ್ಬಿಡ್ತಾರೆ ನನಗೇನು ಬೇಕಾಗಿದೆ? ಇರೋಷ್ಟು ದಿನ ನೆಮ್ಮದಿಯಾಗಿ ಫಾರಿನ್ ಟ್ರಿಪ್ ಹೊಡೆದ, ಅಲ್ಲಿ ಹೋದ್ನ, ಕಿಚ್ಚಿ ಅಂತ ನಕ್ಕನ, ಅಲ್ಲಿ ಒಳ್ಳೆ ಊಟ ಹಾಕ್ತಾರೆ, ತಿನ್ನ, ಕರಿದೇ ಹೋದ್ರು ಯಾವ್ದಾದ್ರು ಒಂದು ಮದುವೆಗಳು ಯಾವ್ದಕ್ಕೆ ಹೋದ್ನ, ಊಟ ಮಾಡದ್ನ, 8,500 ಕೋಟಿದೊಂದು ಫ್ಲೈಟ್ ಇದೆಯಾ, ತೆರಿಗೆ ಹಣದಲ್ಲಿ ತಗೊಂಡಿರೋದು ಜನರಿಂದ, ಆ ಫ್ಲೈಟ್ ಅಲ್ಲಿ ಜಾಲಿಯಾಗಿ ಓಡಾಡದ್ನ, ಇಲ್ಲಿ ಬಂದ ತಕ್ಷಣ ಎಲ್ಲಿ ಎಲೆಕ್ಷನ್ ಅಂತ ನೋಡೋದು, ಅಲ್ಲೋಗಿ ಭಾಷಣ ಬಿಗಿದ್ಬಿಟ್ಟು ಬರೋದು, ಇಷ್ಟಿದ್ರೆ ಸಾಕಲ್ಲ.
ಇದೆಲ್ಲ ಯಾಕೆ ಬೇಕು? ವಿದೇಶಾಂಗ ನೀತಿ ಅಂತೆ, ಆ ನೀತಿ ಅಂತೆ, ಈ ನೀತಿ ಅಂತೆ. ಸ್ವಲ್ಪ ಎಡವಟ್ಟಾಗಿ ಅಮೆರಿಕಾಗೆ ಏನಾದ್ರು ಸಿಟ್ಟು ಬಂದ್ಬಿಟ್ರೆ, ಆ ಎಪ್ಸ್ಟೀನ್ ಫೈಲ್ಸ್ ಅನ್ನ ಹೊರಗಿಟ್ಬಿಟ್ರೆ ನನ್ನ ಪಾಡೇನು, ಆ ಅದಾನಿನೇ ತಕೊಂಡೋಗಿ ಜೈಲಿಗೆ ಹಾಕ್ಬಿಟ್ರೆ ನನ್ನ ಪಾಡೇನು. ಎಲ್ಲ ಮಾಡಬಾರ್ದು ಅಂದ್ರೆ ಯಾವ್ದಕ್ಕೂ ತಲೆ ಹಾಕದೆ ಸೈಲೆಂಟ್ ಆಗಿ ಇದ್ಬಿಡ್ಬೇಕು. ಟ್ರಂಪ್ ಹೆಸರೇ ಹೇಳಕ್ ಹೋಗಲ್ಲ ನಾವು, ಅಷ್ಟೇ ಸಿಂಪಲ್. ನಾವು ಹೇಳೋದೇ ಇಲ್ಲ. ಚೈನಾ ಹೆಸರು ಹೇಳಲ್ಲ ನಾವು ಹೇಳಲ್ಲ. ನಾವೇನಿದ್ರು ಮೈಕ್ ಮುಂದೆ ಸುಳ್ಳು ಹೇಳ್ತೀವಿ. ಫೇಕು ಅಂತ ಕರೆದ್ರು ಪರವಾಗಿಲ್ಲ, ಏನಂತ ಕರೆದ್ರು ಪರವಾಗಿಲ್ಲ. ನಮ್ಮನ್ನ ಜಸ್ಟ್ ಗೋ ದೇರ್, ಸ್ಟ್ಯಾಂಡ್ ಇನ್ ಫ್ರಂಟ್ ಆಫ್ ದ ಮೈಕ್, ಅಲ್ಲಿ ಜುಮ್ಲಾಗಳನ್ನ ಬಿಡೋದು. ಹಿಂದೂ ಮುಸ್ಲಿಂ, ಹಿಂದೂ ಮುಸ್ಲಿಮರು ನಿಮ್ಮ ತಾಳಿ ಕದ್ದು ಬಿಡ್ತಾರೆ, ನಿಮ್ಮ ಹೊಸು ಕದ್ದು ಬಿಡ್ತಾರೆ, ನಿಮ್ಮ ಹೆಣ್ಮಕ್ಳನ್ನೇ ತಕೊಂಡು ಹೋಗ್ಬಿಡ್ತಾರೆ, ಅವರೆಲ್ಲ ನುಸುಳುಕೋರರು, ಹಾಗೆ ಹೀಗೆ ಭಾಷಣ ಹೊಡೆದು ಒಟ್ಟು ಹಾಕಿಸ್ಕೊಂಡ್ಬಿಡೋದು. ಯಾಕೆಂದ್ರೆ ಅಧಿಕಾರ ಇದ್ರೆ ತಾನೇ ಈ ಫ್ಲೈಟು, ಫಾರಿನ್ ಟ್ರಿಪ್ಪು, ಅಲ್ಲೋ ಕಿಚಿ 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 ಅಂತ ಕಿಸಿಯೋದು, ಇದಕ್ಕೆಲ್ಲ ಅವಕಾಶ ಇರೋದು. ಅದಕ್ಕಾಗಿ ಅಧಿಕಾರ ಉಳಿಬೇಕು, ಬೇರೆ ಏನು ಉಳಿದಿಲ್ಲ ಅಂದ್ರೆ ನನಗೇನು ತೊಂದರೆ ಇಲ್ಲ. ನನ್ನ ಜೀವನ ಆಲ್ಮೋಸ್ಟ್ ಮುಗಿಯುತ್ತೆ, ವಯಸ್ಸಾಗೋಯ್ತು ನನಗೆ. ಈ ಲೆಕ್ಕಾಚಾರದಲ್ಲಿ ಈ ಆಸಾಮಿ ಇದ್ದಾನೆ. ಸೊ ಹಾಗಾಗಿ ಈಗ ಪಾಕಿಸ್ತಾನದಂತಹ ಪಾಕಿಸ್ತಾನ, ಭಿಕಾರಿ ಪಾಕಿಸ್ತಾನ, ವರ್ಲ್ಡ್ ಸ್ಟೇಜ್ ಅಲ್ಲಿ ಇರಾನ್ ಮತ್ತು ಅಮೆರಿಕ ನಡುವಿನ ಯುದ್ಧಕ್ಕೆ ಮಧ್ಯಸ್ಥಿಕೆಯನ್ನು ವಹಿಸ್ತಾ ಇದೆ. ನೋಡಿ ಯೋಚನೆ ಮಾಡಿ ಅಷ್ಟೇ. ಸೊ ಇದಿಷ್ಟು ನರೇಂದ್ರ ಮೋದಿ ಅವರ ಹೊಸದು ಮಾಸ್ಟರ್ ಸ್ಟ್ರೋಕ್. ಅದನ್ನು ಪಾಕಿಸ್ತಾನವನ್ನ ಅಲ್ಲಿ ಮಧ್ಯಸ್ಥಿಕೆಗೆ ಬಿಟ್ಟಿರೋದು ಸಹ ಮಾಸ್ಟರ್ ಸ್ಟ್ರೋಕ್. ಇದು ಎಂಜಲ ಮಾಧ್ಯಮಗಳು ಅದನ್ನೇ ಹೇಳ್ತಾವೆ, ನೋಡ್ತಾ ಇದೆ. ಮೋದಿಯ ಮಾಸ್ಟರ್ ಸ್ಟ್ರೋಕ್. ಸೊ ಇದಿಷ್ಟು ಈಗ ಆಗ್ತಿರುವಂತಹ ಡೆವಲಪ್ಮೆಂಟ್ಗಳು. ಅಮೆರಿಕ ಅಂಗಲಾಚಿಸ್ತಾ ಇದೆ, ಸಾಕು ವಧೆ ತಿಂದಿದ್ದು, ಸೀಸ್ ಫೈರ್ ಮಾಡ್ಕೊಂಡ್ಬಿಡೋಣ ಅಂತ. ಆ ಸನ್ನಿವೇಶವನ್ನ ಸದುಪಯೋಗ ಪಡಿಸ್ಕೊಳ್ಳೋದಕ್ಕೆ ಪಾಕಿಸ್ತಾನ ಮುಂದಾಗಿದೆ. ನಾವಿದೀವಿ ಮಧ್ಯಸ್ಥಿಕೆ ವಹಿಸೋದಕ್ಕೆ ಅಂತ ಬಂದಿದೆ. ಆ ಕೆಲಸ ಮಾಡಬಹುದಾಗಿದ್ದಂತಹ ಭಾರತದ ಪ್ರಧಾನಿ ಬೇರೆ ಏನೇನೋ ಬಿಸಿಯಲ್ಲಿದ್ದಾರೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.